ತುಂಬಾ ಖುಷಿ ಆಯಿತು ಶಿವಣ್ಣ ಅವ್ರು ಬಂದು, ಹಾಗೆ ನಮ್ಮ ಪೊಲೀಸ್ ಆಫೀಸರ್ ಅವ್ರು ಬಂದು ನಮ್ಮ ಈ ಒಂದು ಐ ಲವ್ ಯು ಚಿತ್ರ ಟ್ರೈಲರ್ನ ರಿಲೀಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ವೀಕ್ ಪ್ರೆಸ್ ಮೀಟಲ್ಲಿ ಹೇಳಿದೆ ನನಗೆ ನನ್ನ ಪಾತ್ರ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಫೈನಲಿ ಆಸ್ ದ ಟ್ರೈಲರ್ ಸೇಸ್ ಇಟ್ ಆಲ್. ನನ್ನ ಪಾತ್ರ ಸಿನಿಮಾ ಹೇಗಿದೆ, ಪ್ರತಿಯೊಂದು ಪಾತ್ರ ಹೆಂಗೆ ಬಂದಿದೆ ಅಂತ. ಐ ಆಮ್ ಶ್ಯೂರ್ ಈ ಒಂದು ಟ್ರೈಲರ್ ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ, ಚಂದ್ರು ಸರ್ ಕಡೆಯಿಂದ ಗಿಫ್ಟ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಮುಂದಿನ ವರ್ಷ ಫೆಬ್ರವರಿ 14ಗೆ ವ್ಯಾಲೆಂಟೈನ್ಸ್ ಡೇಗೆ ಸಿನಿಮಾ ಗಿಫ್ಟ್ ಕೊಡ್ತೀವಿ. ಆ್ಯಂಡ್ ತುಂಬ ಚೆನ್ನಾಗಿ ರೀಚ್ ಆಗತ್ತೆ ಈ ಒಂದು ಟ್ರೈಲರ್ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ನ್ಯೂ ಅಟೆಂಪ್ಟ್ ನನ್ನ ಈ ಒಂದು 5.5 years ಜರ್ನಿಲಿ, ಈ ಒಂದು ಸಿನಿಮಾ ಜರ್ನಿಲಿ ಈ ಥರ ಒಂದು ಪಾತ್ರ ಮೊದಲನೇ ಬಾರಿ ನಾನು ಮಾಡಿರೋದು. ಸೊ ಇಟ್ಸ್ ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಆ್ಯಂಡ್ ಗೊತ್ತಿಲ್ಲ ಹೆಂಗೆ ಸ್ವೀಕರಿಸ್ತಾರೆ ಅಂತ, ಬಟ್ ಐ ಆಮ್ ಶ್ಯೂರ್ ಒಳ್ಳೇದಾಗತ್ತೆ. ಖಂಡಿತವಾಗ್ಲೂ ಒಳ್ಳೆಯವ್ರಿಗೆ, ಒಳ್ಳೆ ಮನಸ್ಸಿರೋರಿಗೆ, ಒಳ್ಳೆ ಸಿನಿಮಾಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಆಶೀರ್ವಾದ, ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಸಿನಿಮಾ ರಿಲೀಸ್ ಆದಮೇಲೆ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಒಂದಂತೂ ಹೇಳ್ತೀನಿ, ಪ್ರತಿಯೊಬ್ಬರು ಐ ಥಿಂಕ್ ಟ್ರೈಲರ್ ನೋಡಿದ್ಮೇಲೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಫೇವ್ರೆಟ್ ಪಾರ್ಟ್ನರ್ಸ್ಗೆ ಐ ಲವ್ ಯು ಅಂತ ಒಂದು ಮೆಸೇಜ್ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ ರಚಿತಾ ಮ್ಯಾಮ್, ಪ್ಲೀಸ್ ಒಂದೇ ಒಂದು ಪ್ರಶ್ನೆ ಇತ್ತು. ಇದುವರೆಗೂ ಮುದ್ದಾಗಿ ಕ್ಯೂಟ್ ಆಗಿ ಲವ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿದ್ರಿ, ಸ್ವಲ್ಪ ಬೋಲ್ಡ್ ಆಗಿದ್ರಲ್ಲ, ಇದನ್ನು ಕತೆ ಡಿಮ್ಯಾಂಡ್ ಮಾಡ್ತಾ ನೀವು ಡಿಸೈಡ್ ಆಗಿದ್ರ ಅಥವಾ ಆ ಟೈಮಲ್ಲಿ ಏನು ಅನ್ನಿಸ್ತು? ಆ ಟ್ರಾನ್ಸ್ಫಾರ್ಮೇಶನ್ ಏನು, ಹೇಗೆ? ಆ್ಯಕ್ಚುಲಿ ಕತೆ ಕೇಳಿದಾಗಲೇ ನಾನು ಚಂದ್ರು ಸರ್ ನನಗೆ, ಚಂದ್ರು ಸರ್ ಬನ್ನಿ ಸರ್ ನೀವಿದೆ ಸ್ವಲ್ಪ ಧೈರ್ಯ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ, ಸ್ವಲ್ಪ ಹತ್ರ ಹೋಗಿ ಸರ್ ಪ್ಲೀಸ್, ಸ್ವಲ್ಪ ಧೈರ್ಯ ಜಾಸ್ತಿ. ಅಯ್ಯೋ. ಸೊ ಎಸ್, ಹಾಗೆ ಚಂದ್ರು ಸರ್ ಬಂದು ನನಗೆ ಕತೆ ಹೇಳಿದ ತಕ್ಷಣ, ಇಲ್ಲ ಈ ಒಂದು ಧಾರ್ಮಿಕ ಅನ್ನೋ ಒಂದು ಪಾತ್ರ ನೀವೇ ಮಾಡಬೇಕು ರಚಿತಾ ಅಂದ್ರು. ಸರ್ ಮೇಡಮ್ ಇಲ್ಲೇ ಇದ್ದಾರೆ, ಮನೆಗೆ ಹೋಗಿ ಇಲ್ಲಿಂದ ಶುರು ಆಗುತ್ತೆ. ಶಿ ಇಸ್ ವೆರಿ ಸ್ವೀಟ್. ಇಲ್ಲೇ ನನ್ನ ಮುಂದೆನೇ ಇದ್ದಾರೆ ಅವರು. ಸೊ ಹಾಗೆ ಈಗ ಒಂದು ಕತೆ, ಈ ಒಂದು ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ರು. ಓಕೆ, ಕತೆ ಕೇಳಿದ ತಕ್ಷಣ ನನಗೆ ಈಗಲೂ ಕೂಡ ಯಾವಾಗಲೂ ಹೇಳ್ತೀನಿ ಸರ್ಗೆ, ಸರ್ ಭಯ ಇದೆ ಸರ್, ನನಗೆ ಭಯ ಇದೆ ಸರ್ ನನಗೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಈಗ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ಟ್ರೈಲರೇ ಹೇಳುತ್ತೆ ಎಷ್ಟು ಪ್ರಾಮಿಸಿಂಗ್ ಆಗಿ, ಚಾಲೆಂಜಿಂಗ್ ಆಗಿದೆ ಅಂತ. ಆ್ಯಂಡ್ ಉಪಿ ಸರ್ ಅವರ ಒಂದು ಫ್ಲೇವರ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನಂಗೆ ಚಂದ್ರು ಸರ್ ಹೇಳ್ತಿದ್ರು, ಇದು ಪಕ್ಕ ಉಪಿ ಸರ್ ಸ್ಟೈಲಲ್ಲೇ ಬರ್ತಿದೆ ಸಿನಿಮಾ. ನಾನು ಅದೇ ಸರ್ ಹಿಂಗಿರುತ್ತೆ ಸರ್, ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ನಿಮ್ಗಿರೋವಂಥ ಇಮೇಜ್ನ ನಾವು ಎಲ್ಲೂ ಅದನ್ನು ಹಾಳು ಮಾಡೋಕ್ಕೆ ಹೋಗಲ್ಲ, ಅದು ಇನ್ನೂ ಎನ್ಹ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸಿನಿಮಾ ಬಂದಮೇಲೆ ನೋಡೋಣ, ಕಾಯಿರಬೇಕು ಫೆಬ್ರವರಿ 14. ಬಟ್ ನಿಜವಾಗ್ಲೂ ಹೇಳ್ತೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಸ್ಪೆಷಲಿ ನನಗೆ ಈ ಟ್ರೈಲರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಬರುತ್ತೆ, ವೇರ್ ಐ ತಕ್ಷಣ ಒಂದು ಉದ್ದ ಡೈಲಾಗ್ ಬರುತ್ತೆ. ಐ ಥಿಂಕ್ ಆ ಡೈಲಾಗ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ. ಏನಂತ ಹೇಳಯ್ಯೋ ಸರ್, ಮರ್ತಾಯ್ತು. ಆ್ಯಕ್ಚುಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಸರ್ ಇದು ಉಪ್ಪಿ ಸರ್ ಡೈಲಾಗ್ ಅಲ್ವಾ, ಇವಾಗ ಅವ್ರು ಹೇಳಲ್ಲ, ಇವಾಗ ನೀವು ಹೇಳಬೇಕು ಅಂತಾರೆ. ಸೊ ಐ ಆಮ್ ಶ್ಯೂರ್ ಉಪಿ ಸರ್ ಫ್ಯಾನ್ಸ್ ಎಲ್ಲರೂ ಇವಾಗ ಈ ಕಡೆ ಟರ್ನ್ ಆಗ್ಬಿಡ್ತಾರೆ ನನ್ನ ಸೈಡ್ಗೆ ಅಂತ. ಏನು ಸರ್ ಉಪಿ ಸರ್, ನಿಮ್ಮ ಫ್ಯಾನ್ಸ್ ಎಲ್ಲ ಈ ಕಡೆ ಬರ್ತಾರೆ ತಾನೆ, ನಿಮ್ಮ ಡೈಲಾಗ್ ನಾನು ಹೇಳಿದ್ದೀನಿ ಅಂತ. ಯಾ, ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಚಂದ್ರು ಸರ್. ಚೆನ್ನಾಗಾಗಲಿ. ಇಟ್ಸ್ ಅ ಬೈಲ್ಯಾಂಗ್ಯುವಲ್ ಸಿನಿಮಾ, ನಮ್ಮ ಕನ್ನಡ ಹಾಗೆ ತೆಲುಗುಲಿ ಮಾಡ್ತಿರುವಂಥ ಸಿನಿಮಾ ಐ ಲವ್ ಯು. ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಎಸ್ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ನಮ್ಮ ಸಿನಿಮಾಟೋಗ್ರಫರ್. ಅಲ್ಟಿಮೇಟ್ ಸಿನಿಮಾಟೋಗ್ರಫಿ, ಸೂಪರ್ಬ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ಕಿರಣ್ ಅವ್ರಿಗೂ ಅಷ್ಟೇ ಅಮೇಝಿಂಗ್. ನಾನು ಹೇಳ್ದಂಗೆ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ. ಆ್ಯಂಡ್ ಚಂದ್ರ ಸರ್ ಏನು ಹೇಳ್ಕೊಂಡಿದ್ದೀವೋ ನಾನಂತೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಉಪಿ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅವರಿಂದನೂ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನಾನು ಇನ್ನೂ ಒಂದಷ್ಟು ಇಂಪ್ರೂವೈಸ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ನನ್ನ ಕಡೆಯಿಂದ ಬೆಸ್ಟ್ ವಿಶಸ್, ಚೆನ್ನಾಗಾಗಲಿ. ಆ್ಯಂಡ್ ಈ ಒಂದು ಹೊಸ ವರ್ಷ ಎಲ್ರಿಗೂ ಅಡ್ವಾನ್ಸ್ ಆಗಿ ಎಲ್ರಿಗೂ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹೊಸ ವರ್ಷ ಎಲ್ರಿಗೂ ಹೊಸದಾಗಿ ಖುಷಿಯಾಗಿ ತುಂಬ ಚೆನ್ನಾಗಿರಲಿ. ಆ್ಯಂಡ್ ದೇವ್ರೆಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಯಾವಾಗಲೂ ಸದಾ ನಗ್ತೀರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.